ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಈ ಗಲಾಟೆಯನ್ನು ಅವರು ಒಂದಿಷ್ಟು ಕಂಪ್ಲೇಂಟ್ ಅನ್ನು ಮಾಡಿರ್ತಾರೆ. ಆದರೆ ಕಳೆದ ಈ ದಿನಗಳ ಹಿಂದೆ ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಅರೆಸ್ಟ್ ಮಾಡಿದ ನಂತರ ಅವರನ್ನು ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಅಂತಂದರೆ, ಏನೋ ದೊಡ್ಡ ಆಪಾದನೆ ಮಾಡಿರ್ತಕ್ಕಂಥದ್ದು, ಯಾವುದೋ ಕೊಲೆ ಮಾಡಿರ್ತಕ್ಕಂಥದ್ದು, ಆ ರೀತಿ ಅವರನ್ನು ಈ ಬೂಟ್ ಕಾಲಲ್ಲಿ ಒದ್ದು ಅವ್ರನ್ನ ಈ ವಿವಸ್ತ್ರಗೊಳಿಸಿ ಅವರನ್ನು ಎಳೆ ತರ್ತಾರೆ ಸರ್. ಆದರೆ ಎಳೆ ತಂದಿದ ನಂತರ ಅವರನ್ನು ಅಲ್ಲಿರ್ತಕ್ಕಂಥ ಮಹಿಳಾ ಈ ಪೊಲೀಸ್ಗಳು ಏನಿಲ್ಲ ಅಂದರೂ 5 ರಿಂದ 6 ಜನ ಮಹಿಳೆಯರಿದ್ದಾರೆ. ಒಬ್ಬಳು ಮಹಿಳೆಯನ್ನು ಮೇಂಟೈನ್ ಮಾಡಲಿಕ್ಕಾಗಿಲ್ವಾ ಅವ್ರ ಕೈಯಲ್ಲಿ? ಅವರ ಹೊಟ್ಟೆನಾಗಿ ಕಚ್ಚಿದ್ರಂತೆ, ಅವ್ರ ಬಟ್ಟೆನೇ ಹರ್ಕೊಂಡ್ರಂತೆ. ಅಲ್ಲ ಸರ್, ಯಾರಾದರೂ ಈ ಭೂಮಿಯಲ್ಲಿ ಇರ್ತಕ್ಕಂಥ ಹೆಣ್ಣು ತನ್ನ ಬಟ್ಟೆನ ತಾನು ವ್ಯವಸ್ಥೆಗೊಳಿಸ್ಕೊಳ್ತಾಳ ಸರ್. ಆದರೆ ಇರ್ತಕ್ಕಂಥ ಸಿಚುವೇಶನ್, ಒಬ್ಬ ಪೊಲೀಸ್ ಬಂದು ಒಂದು ಅಧಿಕಾರಿನ ಅರೆಸ್ಟ್ ಮಾಡ್ತಾರೆ ಅಂತಂದ್ರು ನಾವು ಅದನ್ನು ವಿರೋಧಿಸ್ತೀವಿ, ಒಂದಿಷ್ಟು ಬೇಡ ಅಂತ ಹೇಳೋಂಥ ಪ್ರಯತ್ನಗಳನ್ನ ಮಾಡ್ತೇವೆ. ಆ ಸಮಯದಲ್ಲಿ ಇವ್ರು ಏನೇನು ಮಾಡಿರ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಆದರೆ ಆ ಸ್ಥಿತಿಯಲ್ಲಿ ಆ ಹೆಣ್ಣು ಮಗಳು ಹೊಟ್ಟೆನಾಗಿ ಕಚ್ಚಿರ್ಬೋದು, ಇನ್ನೊಬ್ರು ಬೂಟ್ ಕಾಲಲ್ಲಿ ಒದ್ದು ಈ ಕರೆ ತಂದಿರ್ತಾರೆ ಅಂತಂದರೆ ಆ ಸಮಯದಲ್ಲಿ ಆ ಹೆಣ್ಮಕ್ಳುಗಳು ಯಾವ ರೀತಿ ಅವ್ರಿಗೆ ಹಿಂಸೆ ಮಾಡಿರಬೇಕು ಅಂಥೇಳಿ. ಆದರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ನಾರಿಯನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ ಸರ್. ಆ ರೀತಿ ಬೆಳೆದು ಬಂದಂತಹ ದೇಶ ಸರ್ ನಮ್ಮದು. ಇಂಥ ದೇಶದಲ್ಲಿ ಹಾಗೆ ಹೇಳಿದರು, ಕೌರವರು ಪಾಂಡವರ ಯುದ್ಧದಲ್ಲಿ ಈ ವಿವಸ್ತ್ರಗೊಳಿಸಿದ್ರು ಅಂತೇಳಿ. ಅಂತ್ಯಕಾಲ ಬರ್ತಾ ಇದೆ, ಹೆಣ್ಮಕ್ಳುಗಳಿಗೆ ಈ ರೀತಿ ವಿವಸ್ತ್ರಗೊಳಿಸಿ ಇವತ್ತಿನ ದಿನ ನೀವು ಅವ್ರದ್ದೆಲ್ಲ ತಪ್ಪು, ಪೊಲೀಸ್ನವರಿಗೆ ಈ ಪೊಲೀಸ್ನವ್ರು ಮಾಡಿರ್ತಕ್ಕಂಥದ್ದು ಅಂತೇಳಿ. ಪೊಲೀಸ್ ಟ್ರೈನಿಂಗಲ್ಲಿ ನಿಮಗೇನು ಕೊಟ್ಟಿರ್ತಾರೆ? ಒಂದು ಮಹಿಳೆನ 5 ರಿಂದ 6 ಜನ ಮಹಿಳೆಯರು ನಿಮ್ಮ ಕೈಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಯಾತಕ್ಕಿರ್ತೀರಿ? ನೀವು ಮತ್ತೆ ಅವ್ರ ಮೇಲೆ ಮತ್ತೆ ನೀವು ಈ ಕೇಸನ್ನು ಹಾಕ್ತೀರಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ ನಾನು ಆ ವಿಡಿಯೋ ನೋಡಿದಾಗ ತುಂಬ ಬೇಜಾರು ಅನ್ನಿಸ್ತು. ಮತ್ತೆ ಅದು ತುಂಬ ವೈರಲ್ ಆಗೋಗ್ಬಿಟ್ಟಿದೆ ಆ ವಿಡಿಯೋ, ಆ ವಿವಸ್ತ್ರಗೊಳಿಸಿರ್ತಕ್ಕಂಥದ್ದು. ಏನು ಸರ್, ಇನ್ನೊಬ್ಬರು ಒಂದು ಮಹಿಳೆಯ ಈ ವಿವಸ್ತ್ರ ಆಗಿರ್ತಕ್ಕಂಥ ವಿಡಿಯೋನ ಅಷ್ಟೊಂದು ವೈರಲ್ ಮಾಡಿ, ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಈ ವಿಚಾರಗಳು ನಡೀತಾ ಇತ್ತು. ಆದರೆ ಮಿತಿ ಮೀರಿದ್ದು ಅಂತಂದರೆ ಇದೊಂದು ವಿಚಾರ ಸರ್. ಯಾವುದಾದ್ರೂ ಒಂದು ವಿಡಿಯೋ ನೋಡಿ ವಿವಸ್ತ್ರಗೊಂಡಿದ್ದು, ಈ ಬಟ್ಟೆ ಇಲ್ಲ ಮೈ ಮೇಲೆ, ಅದನ್ನು ದೊಡ್ಡದಾಗಿ ಈ ವೈರಲ್ ಮಾಡ್ತೀರಿ ಅಂತಂದರೆ ಒಂದು ಕಾಮನ್ ಸೆನ್ಸ್ ಇಲ್ಲ. ವಿಡಿಯೋ ಮಾಡಿದವ್ರು ಯಾರು, ಅದನ್ನು ವೈರಲ್ ಮಾಡಿದವ್ರು ಯಾರು? ಅವ್ರ ಮೇಲೆ ಮಾಡೋದಲ್ಲ. ಮೊದಲನೇದಾಗಿ ನೀವು ಅದನ್ನು ಈ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ವಲ್ಲ ನಿಮ್ಮ ಕೈಯಲ್ಲಿ, ಪೊಲೀಸ್ ಇಲಾಖೆ ಕೈಯಲ್ಲಿ. ನಿಮ್ಮನ್ನು ಫಸ್ಟು ನಿಮ್ಮ ಉಚ್ಚಾಟನೆಯನ್ನು ಮಾಡಬೇಕು, ನಿಮ್ಮ ಈ ಕೆಲಸದಿಂದ ಉಚ್ಚಾಟನೆ ಮಾಡಬೇಕು. ಆಗ್ರಹ ಕೂಡ ಮಾಡ್ತೇವೆ ನಾವು. ಮತ್ತೇನಂತಂದರೆ ಸಿದ್ದರಾಮಯ್ಯನವರು ಎಷ್ಟು ಈಸಿಯಾಗಿ ಮಾತಾಡ್ತಾರೆ. ನಿಜವಾಗ್ಲೂ ಅವರು ಒಂದು ನಿಮಿಷ ಯೋಚನೆ ಮಾಡಲಿ. ಅವರು ಇದೇ ರೀತಿ ಹಳೆ ವಿಡಿಯೋ ಅಪ್ಲೋಡ್ ಆಗಿದ್ದು ಇತ್ತೀಚೆಗೆ ಈ ವೈರಲ್ ಆಗ್ತಾ ಇದೆ. ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು, ಎಲ್ಲಾದರೂ ರೇಪ್ ಆಗ್ತಾ ಇರಬೇಕಾದ್ರೆ ಅದನ್ನು ಪ್ರತಿಭಟಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅದನ್ನು ಎಂಜಾಯ್ ಮಾಡಬೇಕು ಅಂತ. ಒಂದು ಸಲ ಯೋಚನೆ ಮಾಡಲಿ. ಒಂದು ರೇಪು ಅಂತ ಅಂದಿದ ತಕ್ಷಣವೇ ಆ ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತೆ, ಅವ್ರ ಅಕ್ಕಪಕ್ಕದ ಮನಸ್ಥಿತಿ, ಆ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋದು ಎಂಜಾಯ್ ಮಾಡಬೇಕು ಅಂತ ಆ ಸದನದಲ್ಲಿ ನಗಾಡ್ತಾರೆ ಎಲ್ಲರೂ ಕೂಡ. ಆ ರೀತಿ ಮನಸ್ಥಿತಿ ಇರ್ತಕ್ಕಂಥ ಈ ನೀಚ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಆಗ್ರಹನ ಮಾಡ್ತೇವೆ. ಈ ದರಿದ್ರ ಸರ್ಕಾರ, ಈ ಕಚಡ ಸರ್ಕಾರದ ಅವಶ್ಯಕತೆ ಯಾರಿಗೂ ಇಲ್ಲ ಸರ್. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಯಾರಾದರೂ ವೋಟ್ ಹಾಕ್ತಾರೆ ಅಂತಂದರೆ ಯಾರೋ ದುಡ್ಡಿಗೆ ಆಸೆ ಪಟ್ಟು 2,000 ರೂಪಾಯಿ ಆಸೆ ಪಟ್ಟು ಅಂತೇಳಿ ಹಾಕ್ಬೋದು ಕೂಡ. ಆದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳು ಕೂಡ ಹಾಕಲ್ಲ ಸರ್. ಯಾಕಂತಂದರೆ ಆ ರೀತಿ ನಗ್ನವಾಗಿರ್ತಕ್ಕಂಥ ವಿಡಿಯೋನ ವೈರಲ್ ಮಾಡ್ತೀರಿ ಅಂತಂದರೆ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಇನ್ನು ಗೃಹ ಮಂತ್ರಿಗಳಂತ ಹೇಳೋಂಗೆ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ನೋಡ್ತೀನಿ, ನಾನು ಮಾಡ್ತೀನಿ. ಮಾಡಿ ಸರ್. ನಿಜವಾಗ್ಲೂ ನಾವು ಇವತ್ತಿನ ದಿನ ಹೇಳ್ತೀವಿ, ಇದರಲ್ಲಿ ಏನು ಸತ್ಯಾನುಸತ್ಯತೆ ಇದೆ ಇದನ್ನು ಪರಿಶೀಲನೆಯನ್ನು ಮಾಡಿ ನೀವು ನಿಷ್ಠೂರವಾಗಿ ಆದರೂ ಪರವಾಗಿಲ್ಲ ಸರ್, ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ನಾವು ಬೇಡ್ಕೊಳ್ತೀವಿ ಸರ್.